ಆದರೂ ಗುಂಡ ಮನೆ ಮಾತ್ರ ನೀಟ್ ಇಟ್ಕೊಂಡ್ಲ ಕಣ ನೀನು. ಈಗ ಅಮ್ಮಗಾರು ವಯಸ್ಸಾಗಿದೆ ಅಂತ ಆಯ್ತು, ನೀ ಈಗ ಒಳಗೆ ಬರ್ತೀಯ ಅಂತ ಆದಮೇಲೆ ಇಲ್ಲೆಲ್ಲ ಒಂಚೂರು ನೋಡಿ ಕ್ಲೀನ್ ಮಾಡೋಕ್ಕಾಗ್ಲನ? ಹೆಂಗದೆ ನೋಡು, ಬಂದಲ್ಲಿಂದ ದಿನ ಒರೆಸ್ತಿದ್ದೀನಿ, ಆದರೂ ಅದು ಕ್ಲೀನ್ ಆಗಲ್ಲ. ಎಷ್ಟು ವರ್ಷ ಆಗಿದೆ ಏನೋ ಮನೇಲಿ ಯಾರು ಮನುಷ್ಯರು ಇಲ್ಲದೆ ಅನ್ಬೇಕು, ಹಂಗೆ ಹಾಕ್ಕೊಂಡು ಕೂತದೆ ಎಲ್ಲ. ಏನಪ್ಪ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲ್ಲ ಕಣ ನಾನು. ಅಯ್ಯೋ ಸಣ್ಣಮ್ಮ, ಇದನ್ನು ನೋಡಿ ಹಿಂಗೆ ಹೇಳ್ತಾ ಇದ್ದೀರಿ ಅಲ್ಲ. ಒಂದು ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ತನಕ ಆಗಿದೆ ಗೊತ್ತಾನ. ಅಲ್ಲಿ ನೋಡಿದ್ರೆ ಏನು ಅಂತಿದ್ರ ನೀವು, ನಾನು ಬಿಡಿಸ್ದೆ ಆಗಲ್ಲ. ಅದಕ್ಕೆ ಹಂಗದೆ ಮತ್ತು ಉಳ್ದಿದ್ದೆಲ್ಲ ಚೊಕ್ಕ ಮಾಡಿನಪ್ಪ, ನೋಡಿ ಬೇಕಾರೆ. ಆಗಲಿ ಬಿಡು, ಹೆಂಗೋ ಆತದ. ಇನ್ನು ನಾನು ಬಂದಿನಲ್ಲ ಸಮ್ ಮಾಡ್ಕೊತೀನಿ. ನೀ ಹೋಗಿ ಹಂಡೆಲಿ ನೀರು ಹೆಂಗದವೆ ನೋಡು, ಬಿಸಿ ಅದಾವ ನೋಡಿ ಒಂಚೂರು ಬೆಂಕಿ ಮುಂದೂಡು ಒಂದೆರಡು ಹಾಳೆನ ಎಂತಾರ ಹಾಕು. ಒಳಗಿನ ಒಲಿಗೆ ಸಣ್ಣದೊಂದು ಕುಂಟೆ, 2 ಚಕ್ಕೆ, ಒಂದು 4 ಸಣ್ಣ ಸೌದೆ ತಂದಿಡ. ನಾ ಇಲ್ಲಿ ಇದು ಮಾಡ್ತೀನಿ. ಆಮೇಲೆ ಅಲ್ಲಿ ಆಚೆ ತುದಿಯಿಂದ ಹೋಗಿ ಸೌದೆ ತರೋ ತನಕ ಮತ್ತಿದಾಗ್ತದೆ. ಬಾಲಿಗೆ ಎಣ್ಣೆ ಹಚ್ಬೇಕು ಮಾರಯ್ಯ. ಅಮ್ಮ ಎಂತ ಮಾಡ್ಕಿತ್ತು ಏನು ಮಾಡ್ಕಿತ್ತು. ನಾ ಈಗ ಅಲ್ಲಿ ಹೋಗ್ಬೇಕು. ಇಷ್ಟು ಕೆಲಸ ಮಾಡಿಟ್ಟು ತಿಂಡಿ ತಿಂದ್ಕೊಂಡು ಹೋಗು ಆತ. ಎಂಥ ಕೆಲಸ ಅಂತೆ ಇವತ್ತ? ಕೆಲಸ ಹುಳು ಹೊಡೆಯೋಕ್ಕೆ ಶುರು ಮಾಡ್ತೀನಿ ಸಣ್ಣಮ್ಮ. ಸುಮಾರು ಇದಾಗ್ತದಲ್ಲ. ಈಗ ಎಂತ ಅಂತಲೇ ಗೊತ್ತಿಲ್ಲ. ವಾಗೇಶಣ್ಣ ಹೇಳ್ತಾರೆ ಚೇಣಿ ಕೊಡೋದು ಅಂತ, ಅಯ್ಯ ಹೇಳ್ತಾರೆ ಮನೇಲೆ ಮಾಡೋದು ಅಂತ. ಎಂತ ಮಾಡೋದು ಸಣ್ಣಮ್ಮ? ಅದು ಎಂತ ಮಾಡೋದು ಅಂತ ಮನೇಲಿ ದೊಡ್ಡರು ತೀರ್ಮಾನ ಮಾಡ್ತಾರೆ ಗುಂಡ. ತೀರ್ಮಾನ ಮಾಡಿದ್ಮೇಲೆ ಹೇಳ್ತಾರೆ. ನೀನು ನನ್ನ ಹತ್ರ ಕೇಳ್ತೀಯಲ್ಲ, ಹೋಗಿ ಮಾಡೋ ಕೆಲಸ ಮಾಡಿ ಹೋಗು. ಈ ಗುಂಡ ನೀ ಇಲ್ಲಿದ್ದೀಯನ ಮಾರಯ್ಯ, ನಾ ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ನೀನು ಒಳ್ಳೆ ಹಿಂಗ್ಸ್ರಂಗೆ ಅಡುಗೆ ಮನೆಯಲ್ಲೇ ಇರ್ತೀಯ ಮಾರಯ್ಯ. ಹೋಗಲ್ಲಿ ಮಿಷಿನೆಲ್ಲ ಸರಿ ಮಾಡಿ ಹೋಗೋ, ರೋಪ್ ಹಾಕು. ಈಗ ಫಸ್ಟ್ ಇದನ್ನೇ ಹಾಕ್ಯಣ, ಆಮೇಲೆ ಬ್ಲೇಡ್ ಹಾಕ್ಕೊಂಡು ಹೊಡೆದ್ರು ಸೈ. ಒಂದು ಕಡೆ ರೋಪಿನವೆಲ್ಲ ಮುಗಿಸ್ಕಿ ಬಂದ್ಕೊಂಡ್ರೆ ಅಥವಾ ಅದನ್ನು ನೋಡು. ಮರ ಕುಯ್ಯೋ ಮಿಷನ್ನು ಒಂಚೂರು ತೊಗೊಂಡು ಹೋಗೋಣ. ಅದು ಅರ ಹಾಕಬೇಕಿತ್ತು, ಎಂತ ಮಾಡಿ ಏನ ಎರಡನ್ನೂ ತೊಗೊಂಡು ಹೋಗೋಣ. ನೀನು ಹೀಗೆಲ್ಲ ಮಾಡ್ತಾಯಿದ್ರೆ ಆಗಲ್ಲ ಗುಂಡ. ಹೊಳು ಹೊಡೆಯೋಕ್ಕೆ ಶುರು ಮಾಡಿ ಏನು ಅದನ್ನೇ ತಿಂಗಳನ್ಗಟ್ಲೆ ಮಾಡ್ತಿರ್ಬೇಕು ಅಂತ ಮಾಡಿಯಾ? ಹ್ಞೂ ಬತ್ತೀನಿ ವಾಗೇಶಣ್ಣ. ಅಲ್ಲೆಲ್ಲ ಸಮ ಇಟ್ಟೀನಿ. ರೋಪೊಂದು ಹಾಕಿದ್ರು ಸೈ ಅಷ್ಟೇಯ. ಮರ ಕೊಯ್ಯೋ ಮಿಷನಿನ ಸುದ್ದಿ ನೀವು ಹೇಳಲ್ಲ, ಹಂಗಾಗಿ ನಾ ಮ್ಯಾಲಿಂದ ಇಳಿಸ್ಲೇ ಇಲ್ಲ. ಸಮ ಮಾಡ್ತೀನಿ. ನಾ ಒಂಚೂರು ಇಲ್ಲಿ ನೀರಲ್ಲೇ ಬೆಂಕಿ ಏನಾಗಿದೆ ನೋಡಿ, ನೀರೆಷ್ಟು ಬಿಸಿ ಅದಾವೆ ನೋಡಿ. ಇಲ್ಲಿ ಒಳಗೊಂಚೂರು ಸೌದೆ ತಂದು ಇಡ್ಬೇಕಂತೆ. ಅವನ್ನೆಲ್ಲ ತಂದಿಟ್ಟು ಸಮ್ ಮಾಡಿ ಬತ್ತೀನಿ. ಆಯ್ತು, ಬಂದೆ. ಆ ಕೆಲಸಕ್ಕೆಲ್ಲ ಏನು ಜನಕ್ಕೆ ಬರಗಾಲ ಆಗ್ಲ ಮಾರಯ್ಯ. ನಮ್ಮನೇಲಿ ಸುಮಾರು ಜನ ಅದಾರೆ. ಎಂತ ಈಗ ಬೆಳಗ್ಗೆ ಎದ್ಕೊಂಡು ಯಾವತ್ತು ನೋಡಿದ್ರು ಈಗ ನೀರು ಬಿಸಿ ಆತ ನೋಡೋದು, ನೀರೊಲೆ ಬೆಂಕಿ ನೋಡೋದು, ಒಳಗೆ ಸೌದೆ ತಂದು ಕೊಡೋದು, ಒಳಗೆ ನೀರು ತಂದು ಕೊಡೋದು, ಇದೇ ಆತ ನಿಂಗೆ. ನೀ ಸುಮ್ಮನೆ ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡು. ಹೊರಗಿನ ಕೆಲಸ, ಒಳಗಿನ ಕೆಲಸಕ್ಕೆಲ್ಲ ಬರಬೇಡ ಇನ್ನು. ಸಣ್ಣಮ್ಮ, ಎಂತ ಮಾಡಲಿ ಈಗ? ವಾಗೇಶಣ್ಣ ನೋಡಿ ಅಲ್ಲಿ ಹಂಗೆ ಹೇಳ್ತಾ ಇದ್ದಾರೆ. ಹೋಗು ಗುಂಡ, ಹೋಗು ನೀನು. ಅವ್ರು ಎಂಥ ಕೆಲಸ ಹೇಳರೆ ಅದನ್ನೇ ಮಾಡು, ಹೋಗು. ನಾನು ಹೇಳಿ ಸಾಕಾಗಲ್ಲ ನಿಂಗೆ. ಸಣ್ಣಮ್ಮನ ಅಪ್ಪಣೆನೇ ಆಗ್ಬೇಕು ಅಲ್ಲ ಸರಿತಾ, ನಿಂಗೆ ಅಷ್ಟು ಗೊತ್ತಾಗಲ್ಲನ್ನೇ ಮಾರತೆ. ಇಂಥ ವತಾವತಿ ಕೆಲಸದಲ್ಲಿ ಆ ಗುಂಡನ ಇಲ್ಲೇ ಸೌದೆ ತಂದುಕೊಡು, ನೀರು ತಂದುಕೊಡು, ನೀರಲ್ಲೇ ಬೆಂಕಿ ದುಡು, ಇವನ್ನೆಲ್ಲ ಹೇಳ್ತಿರ್ತೀಯಲ್ಲ. ಹುಳು ಹೊಡೆಯೋಕ್ಕೆ ಶುರು ಮಾಡಬೇಕು ಅಂತಿದ್ದೀವಿ. ಹೌದಾ? ನನಗೆ ಗೊತ್ತೇ ಇಲ್ಲ ಮಾರ. ಹೋಗಲಿ ಗುಂಡ, ಹೋಗು ಬೇಗ ಹೋಗಿ ಎಲ್ಲ ಸಮ್ಮಾಡ. ನೀವೊಂದು ಕೆಲಸ ಮಾಡಿ, ಒಂದು 4 ಚಕ್ಕೆನ, ಒಂದು ಸಣ್ಣ ಕುಂಟೆ, 2 ಸಣ್ಣ ಸೌದೆ ತಗೊಬನ್ನಿ ಇಲ್ಲಿ ಒಲಿಗೆ. ಬೇಗ ಕೆಡಬೇಕು. ಅಲ್ಲ ಮತ್ತೆ ಅದನ್ನೇ ಹೇಳ್ತೀಯಲ್ಲ. ನಾ ಏನು ಕೆಲಸ ಇಲ್ಲದೆ ಸುಮ್ಮನೆ ನಿಂತೀನ ಇಲ್ಲದೆ ಒಳಗಡೆ ಕೆಲಸ ಮಾಡ್ಕೊಡೋಕ್ಕೆ? ಇಲ್ಲಿಂದ ಅಲ್ಲಿಗೆ ಹೋಗೊಂದು ಸೌದೆ ತಂದ್ಕೊಳಕ್ಕೆ ಎಷ್ಟೊತ್ತಾಗ್ತದೆ ನೋಡೋಣ ಹೇಳು. ತಂದ್ಕೊಳಕ್ಕಾಗಲ್ಲ ನಿಂಗೊಂಚೂರ? ನಾನು 2 ಕಾಲಲ್ಲೇ ಹೋಗೋದು, ನೀವು 2 ಕಾಲಲ್ಲೇ ಹೋಗೋದು. ನಂಗೆ ಎಷ್ಟು ಹೊತ್ತು ಬೇಕಾಗ್ತದೋ ನಿಮಗೂ ಅಷ್ಟೇ ಹೊತ್ತು ಬೇಕಾಗ್ತದೆ. ಹೋಗಿ ತಗೊಬನ್ನಿ ಹೋಗಿ. ನೀ ಹಿಂಗಿದ ಕಾನೂನೆಲ್ಲ ಮಾಡಬೇಡ. ನಾನೇ ನಿನ್ನ ಮನೇಲಿ ಸುಮ್ಮನೆ ಕೂರಮಲ್ಲ. ಗುಂಡನ ಜೊತೆ ಅಲ್ಲಿ ಹೋಗಮ್ಮ ಕೆಲಸಕ್ಕೆ. ನಾನೇನಾರು ಈಗ ಹೇಳಿದ್ನಾ ನೀವು ಸುಮ್ಮನೆ ಕೂತಿರ್ತೀರಿ ಅಂತ? ಕೆಲಸಕ್ಕೆ ಹೋಗದೆ, ತೋಟಕ್ಕೆ ಹೋಗೋರ ಜೊತೆ ಹೋಗದೆ, ಅದರಲ್ಲಿ ಏನು ವಿಶೇಷ ಅದೇ ಅಂತ ಹೇಳ್ತಿದ್ದೀರಿ?
ಅದಾತಲ್ಲ, ಈಗ ನಾನು ಸುಮ್ಮನೆ ಕೂತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನೇನು ಸುಮ್ಮನೆ ಕೂತ್ಕೊಂಡು ಹೇಳ್ತಿರೋದಲ್ಲಪ್ಪ, ನಾನು ಕೆಲಸನೇ ಮಾಡ್ತಿರೋದು. ನೀವು ಹೊರಗಡೆ ಹೋದರೆ ನಾನು ಇಲ್ಲಿ ಒಳಗಡೆ ಕೆಲಸ ಮಾಡ್ತೀನಿ. ಸೌದೆ ತಂದಿಡಿ ಒಂಚೂರು ಇಲ್ಲಿ. ಅಲ್ಲ, ನಾನು ಹೇಳ್ತಾನೆ ಇದ್ದೀನಿ. ಸೌದೆ ತಂದಿಟ್ಟಾದ್ಮೇಲೆ ನೀರು ಒಂಚೂರು ಎಷ್ಟು ಬಿಸಿ ಹದ ಹೆಂಗದೆ ಒಂಚೂರು ನೋಡ್ಕೊಂಡು ಬನ್ನಿ. ಅಲ್ಲಿ ಇಲ್ಲದ್ರೆ ಒಂಚೂರು ನೀರಲ್ಲಿ ಬೆಂಕಿ ಮುಂದೋಡಿ. ಎಂತ ನಿಮಗೆ ಗೊತ್ತಾಗ್ದಿದ್ರೆ ಒಂಚೂರಲ್ಲಿ ಬಾಲೆ ಹಿಡ್ಕೊಳ್ಳಿ, ಅಮ್ಮ ಹೋಗಿ ನೋಡಿ ಬರ್ತದೆ. ನೀರು ಬಿಸಿ ನಿಮಗೆ ಗೊತ್ತಾಗಲ್ಲ, ಹೌದು, ಅಮ್ಮಗೆ ಗೊತ್ತಾಗ್ತದೆ, ಅಮ್ಮ ಹೋಗಿ ನೋಡ್ತದೆ. ನೀವು ಒಂಚೂರು ಬಾಲೆ ಹಿಡ್ಕೊಳ್ಳಿ ಹೋಗಿ ಅಲ್ಲಿ. ಏನು ತಮಾಷೆ ಮಾಡ್ತಿದ್ದೀಯಾ? ಹೇಳ್ತಿದ್ದೀನಿ ನಾನು ತೋಟಕ್ಕೆ ಹೋಗ್ಬೇಕು ಅಂತ ಹೇಳಿ, ಮತ್ತು ಒಂದಾದ್ಮೇಲೆ ಒಂದು ಕೆಲಸ ಹೇಳ್ತಾನೆ ಇದ್ದೀಯಲ್ಲ. ನೋಡಿ, ಇದನ್ನು ನಿಮಗೆ ಹೇಳ್ತಿರಲ್ಲ, ಗುಂಡುಗೆ ಹೇಳಿದ್ದೆ ಇಷ್ಟು ಕೆಲಸ ಮಾಡಿಟ್ಟು ಹೋಗು ಅಂತ. ಹ್ಞೂ ಅಂದಿದ್ದ, ಮಾಡಿಟ್ಟು ಹೋಗ್ತಿದ್ದ. ಅಷ್ಟು ಬೇಗ ಬಂದು ನಿಮಗೆ ಅವ್ನು ಕಳ್ಸೋಕ್ಕೆ ಯಾರು ಹೇಳಿದ್ರು? ಅವ್ನು ಕಳ್ಸಿದ್ಮೇಲೆ ನೀವು ಮಾಡ್ಬೇಕಷ್ಟೇಯ. ನಂಗೆ ಬೇರೆ ಕೆಲಸ ಅದೇ. ಬೇಕಾರೆ ಮಾಡ್ಕೆ ಬ್ಯಾಡ್ದಿರ್ ಬಿಟ್ಕ. ನಾನು ನೋಡ್ತಿದ್ದೀನಿ ನಿಂದು ಬತ್ತ ಭಾಳ ಹೆಚ್ಚಾತ ಅದೆ. ಈಗ ನಾನು ಸೌದೆ ತಂದು ಕೊಡೋದು, ನೀರು ಹೆಂಗದೆ ನೋಡೋದು, ಬಾಲೆ ಆಡ್ಸೋದು, ನಾನು ಏನು ಅಂದ್ಕೊಂಡೀಯ ನೀನು? ಏನು ಅಂದ್ಕೊಂಡೀನಿ? ನನ್ನ ಗಂಡ ಅಂದ್ಕೊಂಡೀನಿ, ಈ ಮನೆ ಮಗ ಅಂದ್ಕೊಂಡೀನಿ, ನನ್ನ ಬಾಲೆ ಅಪ್ಪ ಅಂದ್ಕೊಂಡೀನಿ. ಇದಕ್ಕಿಂತ ಬೇರೆ ಏನಾರು ಅಂದ್ಕೋಬೇಕಿತ್ತಾ? ಮನೆ ಮನುಷ್ಯರು ಮಾಡೋ ಕೆಲಸನೇ ಅದು. ತಾವು ಮಾಡಬೇಕು, ಇಲ್ದಿದ್ರೆ ಯಾರು ಮಾಡ್ತಾರೋ ಅವ್ರು ನೋಡ್ಕೊಂಡು ಸುಮ್ಮನೆ ಇರಬೇಕು. ಮಧ್ಯೆ ಯಾಕೆ ಇಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೆ ಬಂದ್ರಿ? ಅಲ್ಲಿ ಹೋಗಿ ಹೇಳಿ ಗುಂಡುಗೆ, ಸೌದೆ ತಂದಿಡೋಕ್ಕೆ, ನೀರೊಲೆ ಬೆಂಕಿ ದೂಡೋಕ್ಕೆ, ನೀರು ನೋಡೋಕ್ಕೆ ಎಲ್ಲ. ನಾನೇ ಹೇಳ್ತಿದ್ದೆ, ನಾ ಹೇಳಿದ ಕೆಲಸ ಮಾಡಿ ಆಮೇಲೆ ನೀನು ಹೋಗು ಅಂತ. ಅವ ಮಾಡ್ತಾನೂ ಇದ್ದ. ಮತ್ತು ನಿಮ್ಮ ಮರ್ಯಾದೆ ಎದುರೆ ಎಂತಕ್ಕೆ ತೆಗಿಯೋದು ಅಂತ ಸುಮ್ಮನೆ ಇದ್ದೆ. ಇನ್ನೊಂದು ದಿವಸ ಮಧ್ಯೆ ಬಂದ್ಕೊಂಡು ಗುಂಡಗೆ ಹಂಗಲ್ಲ ಹಿಂಗೆ ಏನಾರು ಹೇಳ್ಬೇಕಲ್ಲ, ಎದುರಿಗೆ ಹೇಳ್ತೀನಿ ಅದಲ್ಲ ಇದು ಅಂತ. ಮರ್ಯಾದೆ ಯಾರದು ಹೋಗ್ತದೆ ನೀವು ತೀರ್ಮಾನ ಮಾಡಿ. ಏನು ಹೆದರ್ಸ್ತಿದ್ದೀಯೇನೆ? ನೀ ಹೇಳಿದ ಕೆಲಸ ಮಾಡೇ ಅವನು ಹೋಗ್ಬೇಕು. ಅವನಿಗೆ ಸಂಬಳ ಕೊಡೋದು ಯಾರ? ನೀ ಕೊಡ್ತೀಯಾ? ನೀವು ಕೊಡ್ತೀರಾ ಸಂಬಳನ? ನಾನು ಕೊಡದೇ ಇದ್ದರೆ ನನ್ನ ಅಪ್ಪ ಕೊಡ್ತಾರೆ ಸಂಬಳನ. ನಾನು ಕೊಡ್ತೀನಿ ಒಂದೊಂದು ಸತಿ. ಏನು ನಿಮ್ಮನೆಯಿಂದ ತಂದು ಕೊಡ್ತೀವ? ಹಾಂ, ನಿಮ್ಮನೆಯಿಂದನ? ಯಾವುದು ನಮ್ಮನೆ ಅಂದರೆ ಎಲ್ಲದೆ? ಯಾವುದು ನನ್ನ ಮನೆ? ಅವೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ಇದು ನನಗೂ ಮನೆಯೇ. ನಿಮ್ಮಪ್ಪ ಕೊಡ್ತಾರೆ ಅಂದ್ರಲ್ಲ, ನಿಮಗಪ್ಪ ಆದರೆ ನನಗೆ ಮಾವ ಕೊಡ್ತಾರೆ. ನಾನೂ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿಂದ ಕೊಡ್ತೀರಿ? ಈ ಮನೆ ಉತ್ಪತ್ತಿನೇ ಕೊಡೋದು. ನೀವು ಹೊರಗಡೆ ಕೆಲಸ ಮಾಡೋದು, ನಾನು ಒಳಗಡೆ ಕೆಲಸ ಮಾಡ್ತೀನಿ. ನಾನು ಅಡುಗೆ ಮಾಡಿ ಊಟ ಹಾಕಿದ್ರೆ ಮಾತ್ರ ಕೆಲಸದವ್ರು ಬಂದು ಕೆಲಸ ಮಾಡೋದು, ಅದು ನೆನಪಿರಲಿ. ಇನ್ನೊಂದು ಸತಿ ನಿಮ್ಮನೆಯಿಂದ ತರಲ್ಲ ಹಾಗೆ ಹಿಂಗೆ ಏನಾದರೂ ಹೇಳ್ಬೇಕಲ್ಲ. ಅಷ್ಟಕ್ಕೂ ಅಷ್ಟು ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಿ ಹೋಗೋಕ್ಕೆ? ಎಂತಕ್ಕಷ್ಟು ಅರ್ಜೆಂಟ್ ಮಾಡ್ತಿದ್ದೀರಿ? ಹೋಗೋ ಟೈಮಿಗೆ ಹೋಗ್ಬೋದಲ್ಲ. ನಾನು ಬೆಳಗಿಂದ ನೋಡ್ತಿದ್ದೀನಿ, ಏನು ಕಾಲು ಸುಟ್ಟು ಬೆಕ್ಕು ಓಡಾಡ್ದಂಗೆ ಹಿಂದೆ ಮುಂದೆ ಓಡಾಡ್ತಾನೇ ಇದ್ದೀರಿ. ಅಷ್ಟೇನು ಅರ್ಜೆಂಟ್ ಇಲ್ಲ. ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋದರೂ ಸಾಕು. ಇನ್ನು ಬೇರೆ ಕೆಲಸ ಒಂದು ಸ್ವಲ್ಪ ಅದೇ ಹೇಳ್ತೀನಿ ಗುಂಡಗೆ ನಾನು. ನೋಡು, ಮಾತು ಭಾಳ ಜಾಸ್ತಿ ಆಗಿದೆ ನಿಂದು. ಬತ್ತ ಏನು ನೀನು ಹೇಳ್ದಂಗೆ ಎಲ್ಲ ಆತದಂತ ತಿಳ್ಕೊಂಡೀಯಾ? ಇಲ್ಲ, ಹಂಗೆ ಅಂದ್ಕೊಂಡ್ಲ ನಾನು. ಯಾವ ಸರಿ ಅದೆಯೋ ಅದು ಆತದೆ ಅಂದ್ಕೊಂಡೀನಿ. ಸರಿ ಇದ್ದಿದ್ದನ್ನೇ ನಾನು ಹೇಳೋದು. ಈಗೇನು ಹೇಳಿ, ಸುಮ್ಮನೆ ಮಾತಾಡ್ತಾ ನಿಲ್ಬೇಡಿ. ನನಗೂ ಇಲ್ಲಿ ಕೆಲಸ ಬೇರೆ ಇದೆ. ಸೌದೆ ಎಲ್ಲ ನೀವು ತಂದಿಡ್ತೀರೋ, ಗುಂಡನ ಹತ್ರ ಹೇಳ್ತೀರಾ, ಎರಡರಲ್ಲಿ ಒಂದು ಮಾಡಿ. ಹಾಂ, ಎಂತದ್ರ ಎಂತ ಮಾತಾಡ್ತಾನೆ ಇತ್ತೀಯ ಇಲ್ಲಿ ವಾಗೇಶ? ಗುಂಡಲ್ಲಿ ಎಂತಕ್ಕೆ ಕರಿತಾನೆ? ಮಿಷಿನ್ ಎಂಥದನ್ನ ಮೇಲಿಂದ ಇಳಿಸ್ಬೇಕಂತೆ. ಓ, ಬಂದನ ಮಾತಾಡಿದೆ, ಮತ್ತೆಂತ ಮಾಡಲಿ ನಾನು? ಆ ಗುಂಡಿಗೆ ಏನು ಸಾಲುಗಟ್ಟು ಕೆಲಸ ಹೇಳ್ತಾ ಇದೆ. ಇಲ್ಲೆಲ್ಲ ಕೆಲಸ ಮಾಡಿಟ್ಟು ಅವನು ಹೋಗವನಂತೆ. ಎಷ್ಟೊತ್ತಿಗೆ ಹೊರಗಡೆ ಹೋಗೋದೆ ಹೆಂಗೆ, ಅಲ್ಲಿ ಕೆಲಸ ಮಾಡೋದೆ ಅಂತ ಅವನಿಗೆ ಸಂಬಳ ಕೊಡೋದೆ ಅಂತಕ್ಕೆ. ಅದನ್ನೇ ಹೇಳ್ತಿದ್ದೀನಿ. ಏನು ನನ್ನಷ್ಟುದ್ದಕ್ಕೂ ಇದು ಮಾಡ್ತಾ ಇದೆ. ಈಗ ಸೌದೆ ತಂದಿಡೋಕೆ ಅವನಿಗೆ ಹೇಳಿತ್ತಂತೆ, ಅವನಿಗೆ ಆಗದೆ ಇದ್ರೂ ನಾನು ತಂದಿಟ್ಟು ಹೋಗ್ಬೇಕಂತೆ. ನೀ ಹೋಗಿ ನಿನ್ನ ಕೆಲಸ ಎಂತ ಅದೇ, ಹೋಗಿ ನೋಡಿ ಹೋಗು. ಅಲ್ಲ, ಅದು ಎಂತ ಇದು ಮಾಡ್ತೀಯ ಮಾರತಿ? ಎಲ್ಲ ಪೂರ್ತಿ ಆಡಳಿತ ನಿಂದೆ ಆಗಿದೆ ಹೆಂಗಿದ್ರವ. ಎಲ್ಲರ ಮೇಲೆ ಆಯ್ತಂತ ತೋರ್ಸಕ್ಕೆ ಬರಬೇಡ. ನನ್ನ ಮಕ್ಕಳು ನಾನು ಹಂಗೆ ಬೆಳೆಸ್ಲ. ಮನೆ ಒಳಗಿನ ಕೆಲಸ ಮಾಡ್ಕೊಡೋದು, ಬೆಂಕಿ ಉಲ್ಟೋದು, ನೀರು ತಂಬೋದು, ಅವೆಲ್ಲ ಏನು ಹೇಳಲ್ಲ ಮಾರತಿ. ಹೊರಗಡೆ ಕೆಲಸ ಗಂಡಸಿನಂಗೆ ಅವ್ನು ಹೋತಾನವ. ಅವನ ಹತ್ರ ಹೋಗಿ ನೀ ಸೌದೆ ತಗೋಬಾ, ನೀರಲ್ಲೇ ಬೆಂಕಿ ಮುಂದೂಡ ಅಂದರೆ ಇದು ಮಾಡಕ್ಕೆ ಕೂತಾನ. ಈಗ ನಾನು ಹೇಳಿರಲ್ಲ ಅವ್ರ ಹತ್ರ. ಅಲ್ಲ, ಅವ್ರು ಮಾಡಿದ್ರೆ ಅದರಲ್ಲಿ ಏನು ತೊಂದರೆ ಏನಿಲ್ಲ. ಆದರೂ ನಾನು ಅವ್ರ ಹತ್ರ ಈ ಕೆಲಸ ಮಾಡಿ ಅಂತ ಹೇಳಿರಲ್ಲ. ಫಸ್ಟು ಗುಂಡನ ಹತ್ರ ಹೇಳಿದ್ದೆ.
ಬಂದ್ಕೊಂಡು ಇಲ್ಲ ನೀನು ಆ ಕೆಲಸ ಮಾಡಬೇಡ, ನೀನು ಹೋಗು, ಅಲ್ಲ ಮಿಷನ್ ಎತ್ತು, ಅದು ಇದು ಅಂದರು. ಅವ್ನು ಕಳಿಸಿದ್ಮೇಲೆ ಹಂಗಾರೆ ನೀವು ಮಾಡಿ ಆ ಕೆಲಸನ ಅಂದೆ. ಏನು ತಪ್ಪು ನಂದದ್ರಲ್ಲೇ? ಗುಂಡಾರು ಎಂತಕ್ಕೆ ಮಾಡಬೇಕು ಮಾರತಿ? ಅವ್ನು ಗಂಡಳ ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಡ, ಇವತ್ತಿಂದ ಅಂತ ಹೊಳು ಹೊಡೆಯದೆ ಅಂತ ಹೇಳ್ತಿದ್ರು ನಿನ್ನ ಮಾವ. ಏನಪ್ಪ, ನಾವೆಲ್ಲ ಭಾಳ ಅನಿವಾರ್ಯ ಅಂದಾಗೆಲ್ಲ ಒಂದು ದಿವಸ ಒಳಗೆ ಬಾ ಅಂತ ಹೇಳಿದ್ದೆ, ಆಮೇಲೆ ಬರಬೇಡ ಅಂದಿದ್ದೆ, ಬರ್ತಾನೆ ಅದಾನೆ. ನಾ ಅದಕ್ಕೆಲ್ಲ ಎಂತ ಹೇಳಲ್ಲ ಬಿಡ. ನಿಂಗೆ ಆ ಲೆಕ್ಕಕ್ಕೆ ಎಂತ ಮಾರತಿ, ಈಗ ಒಂದು ಜನ ಬೇಕು ಕೆಲಸ ಮಾಡೋಕ್ಕೆ ಅಂತ ನೀ ಅಲ್ಲಿಂದ ಒಂದು ಜನ ಕರ್ಕೊ ಬರ್ಬೋದಿತ್ತು. ಹಿಂಗೆ ಅಂತ ಕಂಡಿದ್ರೆ ಯಾಕೆ ಅಲ್ಲಿಂದ ಯಾಕೆ ಕರ್ಕೊ ಬರ್ಬೇಕು? ಹಂಗೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲೇ ಒಂದು ಜನ ಮಾಡಿ ಉಳಿದ ಕೆಲಸ ಎಲ್ಲ ಮಾಡೋಕ್ಕೆ. ಮಾವನ ಸಪೋರ್ಟ್ ಅದೇ ಅಂತ ಹೇಳಿ ಏನು ಮಾತಾಡೇ ಆಡ್ತೀಯಲ್ಲ. ಎಷ್ಟು ದಿವಸ ನಾನು ಹೇಳ್ತೀನಿ, ಇವನ್ನೆಲ್ಲ ಹೇಳ್ತೀನಿ, ಅವ್ರು ಸರಿ ಅಂತ ಹೇಳಲಿ ನೋಡೋಣ. ಯಾವ ತಪ್ಪು ಅಮ್ಮ ಇದರಲ್ಲಿ? ಯಾವ ತಪ್ಪು? ನಾನೇನು ಸುಮ್ಮನೆ ಕೂರ್ತಿಲ್ಲ, ಕೆಲಸ ಅದೇ. ಈಗ ನಿಮ್ಮ ಮಗ ತಂದರೆ ಗಂಡಸು ಅವ್ರು ಹೊರಗಡೆ ಹೋಗ್ಬೇಕು, ಆಗಲ್ಲಲ್ಲ. ಹಂಗಾರೆ ನೀವೇ ನೋಡಿ ಒಂಚೂರು, ನಿಮ್ಗೆ ಹೆಂಗೋ ಹದ ಗೊತ್ತಾಗ್ತದೆ. ಹಂಡಲ್ಲಿ ನೀರು ಸಮ ಆಗ್ಯದನ್ನು ನೋಡಿ, ನೀರು ಒಂಚೂರು ಕಾಯ್ದೆ ಇದ್ದರೆ ಅಲ್ಲೇ ಒಂಚೂರು ಬೆಂಕಿನೂ ಮುಂದೂಡಿ, ಕಾದರೂ ಬೆಂಕಿ ಮುಂದೂಡ್ಬೇಕಾಗ್ತದೆ. ಉಳ್ದಾರ್ದೆಲ್ಲ ಸ್ನಾನ ಆಗ್ಬೇಕಲ್ಲ. ಒಲಿಗೆ ಒಂಚೂರು 2 ಚಕ್ಕೆ 2 ಸೌದೆ ಒಂದು ಸಣ್ಣ ಕುಂಟೆ ತಂದಿಡಿ, ಇಲ್ಲಿ ನಾನು ಬೆಂಕಿ ನಾನು ಮಾಡ್ತೀನಿ, ಅಷ್ಟು ಮಾಡಿ. ನೀವೇ ಮಾಡಿ, ನನಗೇನು ಬೇಜಾರಿಲ್ಲಪ್ಪ. ನನಗೆ ಕೆಲಸ ತೋರಿಸಷ್ಟು ದೊಡ್ಡ ಆಗಿಬಿಟ್ಟ ನೀನು. ಏನಂತ ತಿಳ್ಕೊಂಡೀಯ? ಏನಂತ ತಿಳ್ಕೊಂಡೀಯ ನೀನು? ನಿಮಗೆಲ್ಲ ಏನಾಗಿದೆ ಇವತ್ತಂತಲೇ ಗೊತ್ತಾಗಲ್ಲ ನನಗೆ. ನಿಮಗೆ ಕೆಲಸ ಹೇಳಷ್ಟು ದೊಡ್ಡವಳು ಆಗಬಾರ್ದು ನಾನು. ನಿಮ್ಮ ಮಗಗೆ ಏನು ಕೆಲಸ ಹೇಳಬಾರ್ದು, ಅವ್ರ ಗಂಡಸು. ಮನೆ ಕೆಲಸದವನಿಗೆ ಕೆಲಸ ಹೇಳಬಾರ್ದು, ಅವನು ಹೊರಗಡೆ ಹೋಗ್ಬೇಕು. ಹಂಗಾರೆ ಇಲ್ಲಿ ಕೆಲಸ ಆಗೋದು ಹೆಂಗೆ? ಈ ಚಂದಕ್ಕೆ ನಾನು ಬಾ ಅಂತ ಎಂತ ಕೇಳಿದರೆ? ಅದು ಈಗ ನಮ್ಮ ಅಮ್ಮ ಅದೇ, ನನಗೆ ಬಾಲೆ ಹತ್ರ ಜಾಸ್ತಿ ಕೆಲಸ ಇರಲ್ಲ, ಹೆಂಗೂ ಇಲ್ಲಿ ಬಂದು ಏನಾದ್ರು ಒಂಚೂರು ಇದು ಮಾಡ್ತಿರ್ಬೋದು. ಅಮ್ಮ ಹೋದ್ಮೇಲೆ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ನನಗೆ. ನೀವು ದೊಡ್ಡವರು, ನಿಮ್ಮ ಮಗ ಗಂಡಸು, ಕೆಲಸದವನು ಹೊರಗಡೆ ಹೋಗ್ಬೇಕು. ಅದು ಹೆಂಗಾತದ ಕೆಲಸ? ಹಂಗಾರೆ ಅದು ಹೆಂಗೆ ಮಾಡಿಸ್ತೀರೋ ನೀವೇ ಮಾಡಿಸಿ. ಹೇಳಿದ್ರಲ್ಲ ಮನೆಯಿಂದ ಜನ ಕರ್ಕೊ ಬರಬೇಕಿತ್ತು ಅಂತ. ನಿಮಗೆ ಮೊಮ್ಮಗ ಅಂತ ಆಗಿದ್ದರೆ ಕರೆಸಿ ಒಂದು ಯಾರನ್ನಾರು ಜನ ಮಾಡಿ, ನಂಗಾಗಲ್ಲ ಮತ್ತೆ. ಇದು ಆಗ ಹೋಗಕ್ಕೆ ಬರಲ್ಲ, ನಾನು ಸಲಿಗೆ ಎಲ್ಲ